ಜಯವರ್ಧನ್ ಎಸಿಪಿ ಜಯವರ್ಧನ್ कर्मण्ये वाधिकारस्ते मा फलेषु कदाचन मा कर्मफल हेतुर्भो माते संगस्त्व कर्मिणे परित्राणाय साधूनां विनाशाय च दुष्कृतं धर्म संस्थापनार्थाय संभवामि युगे युगे ಭಗವದ್ಗೀತೆಯ ಈ ಪದಗಳು ದಶಾವತಾರ ಕಲ್ಪನೆಗೆ ಶಕ್ತಿ ಸಾಮರ್ಥ್ಯ ನೀಡುತ್ತವೆ. ಯಾವ ಯಾವ ಕಾಲದಲ್ಲಿ ಧರ್ಮವು ಅವನತಿ ಹೊಂದುವುದು ಆವಾಗೆಲ್ಲ ದುರ್ಜನರನ್ನು ನಾಶ ಮಾಡಿ ಸಜ್ಜನರನ್ನು ಕಾಪಾಡುವ ಮೂಲಕ ಪುನಃ ಧರ್ಮದ ಸಂಸ್ಥಾಪನೆ ಮಾಡಲು ನಾನು ಅವತರಿಸುತ್ತೇನೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. असतोम सद्गमय तमसोम ज्योतिर्गमय मृत्योर्म अमृतम गमय. ಬೇಸ್ ಇಂದು ನಮ್ಮ ಜನ್ಮ ಸಾರ್ಥಕವಾಯಿತು. ಅಂದಿನ ಪೂರ್ವಜರ ಪ್ರಾರ್ಥನೆ ಕೇಳಿ. ಆದ್ರೆ ಎಲ್ಲಿದೆ ಇಂದು ಈ ಅರ್ಥಗರ್ಭಿತ ಪ್ರಾರ್ಥನೆಗೆ ಅರ್ಥ? ಆಸ್ತಿಕನ ಮನದಲ್ಲಿ ಮನೆ ಮಾಡಿಕೊಂಡಿದೆ ಎಂದು ವಿಚಿತ್ರ ಸ್ವಾರ್ಥ. ಮನುಜರ ಗೂಢಾರ್ಥ ಅರಿಯಲಾರ ಆ ಸೃಷ್ಟಿಕರ್ತ. ಅದಕ್ಕಾಗಿ ಧನುಜರ ಹಣೆ ಬರವನ್ನೇ ತಿದ್ದಲು ಬಂದಿದ್ದೇನೆ ಈ ಕಲಿಯುಗದ ಪಾರ್ಥ. ಯಸ್, ಈ ಭ್ರಷ್ಟಾಚಾರ ಯುಗದಲ್ಲಿ ಎಲ್ಲಿದೆ ಸತ್ಯ, ಎಲ್ಲಿದೆ ನಿತ್ಯ? ಇಂದು ಕೇವಲ ಹಣಕ್ಕಾಗಿ ಸತ್ಯದಿಂದ ಅಸತ್ಯದೆಡೆಗೆ, ಬೆಳಕಿನಿಂದ ಕತ್ತಲಿನೆಡೆಗೆ, ನಿತ್ಯತ್ವದಿಂದ ಮರಣದ ಕಡೆಗೆ ಸಾಗುತ್ತಿದೆ ಆಧುನಿಕ ಮನುಜರ ಬದುಕು. ಆದ್ರೆ ಎಲ್ಲಿಯವರೆಗೆ ಯಮರಾಜ್ ಗೌಡರಂತ ಭ್ರಷ್ಟ ರಾಜಕಾರಣಿಗಳು, ರುದ್ರ ತೇಜರಂತ ಸಮಾಜ ಘಾತಕರು ಈ ಭೂಮಿಯ ಮೇಲೆ ಜೀವಂತವಾಗಿರುವರು, ಅಲ್ಲಿಯವರೆಗೆ ಈ ಭ್ರಷ್ಟಾಚಾರದ ಬೇರು ಕೀಳಲು ಯಾರಿಂದಲೂ ಸಾಧ್ಯವಿಲ್ಲ. ರಣಭೂಮಿಯಲ್ಲಿ ಪಾಂಡವರ ನಾಶಕ್ಕೆ ಕೌರವರು ಕ್ರೌಂಚ ವಿವರಿಸಿದರೆ, ಕೌರವರ ನಾಶಕ್ಕೆ ಪಾಂಡವರು ಮಕರ ವಿವರಿಸಿದರು. ಗೌಡ ಹಾಗೂ ರುದ್ರ ತೇಜರದ ದುಷ್ಕರ್ಮಿಗಳ ಸರ್ವನಾಶಕ್ಕೆ ಈ ಎಸಿಪಿ ಜಯವರ್ಧನ್ ಮರಣ ಯುವ ರಚಿಸಿದ್ದೇನೆ. ಈ ಭೂಮಿಯ ಮೇಲೆ ಬಂದಿರೋದು ಆ ಬ್ರಹ್ಮನ ಲೆಕ್ಕ, ಇಲ್ಲಿಂದ ಹೋಗುವುದು ಆ ಯಮನ ಲೆಕ್ಕ. ಆದ್ರ ನೀವಿಲ್ಲಿ ಬಂದಿರೋದು ಹೋಗುವುದು ಈ ಎಸಿಪಿ ಜಯವರ್ಧನನ ಲೆಕ್ಕ. Just wait and see.
वाला बहुत चातुर है ना। ಜಯವಂತನ್ ಗಲ್ಲಿ ಗಲ್ಲಿಯಲ್ಲಿ ಅಮಾಯಕ ಹೆಂಗಸರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ತಮ್ಮ ಕೋಪ ತ್ರಸೆಯನ್ನೇ ತೀರಿಸಿಕೊಳ್ಳುತ್ತಿರುವ ಕಾವಿ ತೊಟ್ಟ ಕಪಟ ಸನ್ಯಾಸಿಯನ್ನ ನಂಬಬಹುದು. ಜನಸೇವೆಯ ಜನಾರ್ದನ ಸೇವೆ ಎಂದು ಇಲೆಕ್ಷನ್ ಸಮೀಪ ಬಂದಾಗ ಬಡಬಗ್ಗರಿಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸುಳ್ಳು ಆಶ್ವಾಸನೆ ಕೊಟ್ಟು ಕುರ್ಚಿ ಸಿಕ್ಕಿದ ಮೇಲೆ ಸರ್ಕಾರದ ಬೊಕ್ಕಸವನ್ನೇ ಲೂಟಿ ಮಾಡುವ ನಮ್ಮಂತ ರಾಜಕಾರಣಿಯನ್ನ ನಂಬಬಹುದು. ಆದ್ರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತೆ. ಸರ್ಕಾರದ ಕೆಲಸ ದೇವರ ಕೆಲಸ, ಇದು ಸರ್ಕಾರದ ಕೈಗೆ ಮಣ್ಣೆರಕಿ ಕೂತಲ್ಲಿಯೇ ಲಕ್ಷಾಂತರ ಲಂಚ ಪಡೆದು ಅದೇ ಲಂಚದಿಂದ ಕೋಟಿ ಸಂಪಾದಿಸಿ ಎರಡಲ್ಲ ಮೂರು ಅಂತಸ್ತಿನ ಮನೆ ಕಟ್ಟಿ ಕೊನೆಗೆ ಲಂಚ ಕೊಡ್ಲಿಕ್ಕೆ ಏನಾದ್ರೂ ವಿಳಂಬವಾಯ್ತು ಅಂದ್ರೆ ಅವರನ್ನೇ ಮತ್ತು ಜೈಲಿಗೆ ಕಳುತ್ತೀವ. ಅತಿ ದೊಡ್ಡ ಭ್ರಷ್ಟರನ್ನ ಮಾತ್ರ ಯಾವತ್ತೂ ನಂಬಬಾರದು. ಎಲ್ಲಿವರೆಗೂ ನಡೆಯುವುದೋ ನಮ್ಮ ಪೊಲೀಸ್ ಕಳ್ಳರ ಆಟ. ಇವತ್ತಿನಿಂದ ಪ್ರಾರಂಭಿಸುವೆ ನಿಮ್ಮೊಂದಿಗೆ ಅಧರ್ಮದ ಹೋರಾಟ. ಆವಾಗ ಶಾಂತವಾಗುವುದು ದೌರ್ಜನ್ಯ ಎಂಬ ಸಮುದ್ರದ ಆರ್ಭಟ. जिंदगी एक खेल नहीं रे, जिंदगी एक तमाशा भी नहीं, जिंदगी एक बहुत बड़ा जंग है, जंग. ನಾನೀಗ ಹುತ್ತದೊಳಗೆ ಮೊದಲಿ ಕೂತ ಗೌಡ ಅಲ್ಲಲೇ. ಈಗ ನಾನು ಹುತ್ತದೊಳಗಿಂದ ಹೊರಬಂದು ಹೆಣೆ ಎತ್ತಿ ವಿಷ ಕಾಡುವ ಯಮರಾಜ್ ಗೌಡ ಕಣ, ಯಮರಾಜ್ ಗೌಡ. दाने दाने पर लिखा है खाने वालों की नाम, लेकिन गोली गोली पे लिखा है मरने वालों की नाम. Just wait and see.